ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನ ಖ್ಯಾತ ನಟ ನಟಿಯರ ಅಂತ್ಯ ಹೇಗಾಯ್ತು? ಯಾರು ಯಾವ ಕಾರಣದಿಂದ ಬಾರದೂರಿಗೆ ಹೋದ್ರು? ಅಪಘಾತದಲ್ಲಿ ಉಸಿರು ಚೆಲ್ಲಿದವರು ಯಾರು? ಸಣ್ಣ ವಯಸ್ಸಿನಲ್ಲೇ ಬದುಕು ಮುಗಿಸಿದವರು ಯಾರು? ದೀರ್ಘಕಾಲ ಬದುಕಿ ಬಾಳಿದವರು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್. ವರನಟ ಡಾಕ್ಟರ್ ರಾಜ್ಕುಮಾರ್ 2006ರ ಏಪ್ರಿಲ್ 12ರಂದು ಬೆಂಗಳೂರಿನಲ್ಲಿ ವಿಧಿವಶರಾದರು. 76 ವರ್ಷ ವಯಸ್ಸಾಗಿದ್ದ ಇವರಿಗೆ ಹೃದಯಾಘಾತವಾಗಿತ್ತು. ಶಂಕರ್ ನಾಗ್. ಕೆಲಸವೇ ಜೀವನ ಅಂತ ಬದುಕಿದವರು ಶಂಕರ್ ನಾಗ್. ಆದರೆ ಇವರು 1990ರ ಸೆಪ್ಟೆಂಬರ್ 30ರಂದು ದಾವಣಗೆರೆಯ ಅನಗೋಡು ಬಳಿ ಅಪಘಾತದಲ್ಲಿ ವಿಧಿವಶರಾದರು. ಆಗ ಇವರಿಗೆ 35 ವರ್ಷ ವಯಸ್ಸಾಗಿತ್ತು. ವಿಷ್ಣುವರ್ಧನ್. ಸಾಹಸ ಸಿಂಹ ವಿಷ್ಣುವರ್ಧನ್ 2009ರ ಡಿಸೆಂಬರ್ 30ರಂದು ಹೃದಯಾಘಾತಕ್ಕೆ ಬಲಿಯಾದರು. ಇವರು ಹುಟ್ಟಿದ ಊರು ಮೈಸೂರಿನಲ್ಲೇ ತಮ್ಮ ಕೊನೆ ಉಸಿರೆಳೆದರು. ಆಗ ದಾದಾಗೆ 59 ವರ್ಷ ವಯಸ್ಸಾಗಿತ್ತು. ಅಂಬರೀಷ್. ರೆಬಲ್ ಸ್ಟಾರ್ ಅಂಬರೀಷ್ 2018ರ ನವೆಂಬರ್ 24ರಂದು ಬೆಂಗಳೂರಿನಲ್ಲಿ ಪ್ರಾಣ ಬಿಟ್ರು. 66 ವರ್ಷದ ಇವರಿಗೆ ಹೃದಯಾಘಾತವಾಗಿತ್ತು. ಸುನೀಲ್. ಕನ್ನಡದ ಉದಯೋನ್ಮುಖ ನಟರಾಗಿದ್ದ ಸುನಿಲ್ 1994ರ ಜುಲೈ 24ರಂದು ಅಪಘಾತದಲ್ಲಿ ಬಲಿಯಾದರು. ಚಿತ್ರದುರ್ಗದ ಬಳಿ ನಡೆದ ಕಾರು ಅಪಘಾತದಲ್ಲಿ ಈ ಅವಘಡ ನಡೆದಿತ್ತು. ಆಗ ಸುನಿಲ್ಗೆ ಜಸ್ಟ್ 30 ವರ್ಷ ವಯಸ್ಸಾಗಿತ್ತು. ಕಲ್ಪನಾ. ಮಿನುಗುತಾರೆ ಕಲ್ಪನಾ 1979ರ ಮೇ 12ರಂದು ನಾಟಕ ಪ್ರದರ್ಶನಕ್ಕೆ ಬೆಳಗಾವಿಯ ಸಂಕೇಶ್ವರಕ್ಕೆ ಹೋಗಿದ್ರು. ಅದೇ ದಿನ ರಾತ್ರಿ ಅಲ್ಲಿನ ಗೇಟೂರು ಗೆಸ್ಟ್ ಹೌಸ್ನಲ್ಲಿ ನಿದ್ದೆ ಮಾತ್ರೆ ಸೇವಿಸಿ ಚಿರನಿದ್ರೆಗೆ ಜಾರಿದ್ರು. ಆಗ ಇವರಿಗೆ 35 ವರ್ಷ ವಯಸ್ಸಾಗಿತ್ತು. ಮಂಜುಳಾ. ಅರಳು ಹುರಿದಂತೆ ಮಾತನಾಡೋ ಕನ್ನಡದ ನಟಿ ಅಂದ್ರೆ ಅದು ಮಂಜುಳಾ. ಇವರು 1986ರ ಸೆಪ್ಟೆಂಬರ್ 12ರಂದು ಬೆಂಗಳೂರಿನಲ್ಲಿ ಬೆಂಕಿ ದುರಂತದಲ್ಲಿ ಕೊನೆ ಉಸಿರೆಳೆದ್ರು. ಆಗ ಇವರಿಗೆ ಆಗಿದ್ದಿದ್ದು ಜಸ್ಟ್ 32 ವರ್ಷ. ದ್ವಾರ್ಕೀಶ್. ಸ್ಯಾಂಡಲ್ವುಡ್ನ ಫೇಮಸ್ ಕುಳ್ಳ ದ್ವಾರ್ಕೀಶ್ 2024ರ ಏಪ್ರಿಲ್ 16ರಂದು ವಿಧಿವಶರಾದರು. ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾದ ಇವರಿಗೆ 81 ವರ್ಷ ವಯಸ್ಸಾಗಿತ್ತು. ಪುನೀತ್ ರಾಜ್ಕುಮಾರ್. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 2021ರ ಅಕ್ಟೋಬರ್ 29ರಂದು ಹೃದಯಾಘಾತಕ್ಕೆ ಪ್ರಾಣ ಬಿಟ್ರು. ಬೆಂಗಳೂರಿನಲ್ಲಿ ವಿಧಿವಶರಾದ ಇವರಿಗೆ 46 ವರ್ಷ ವಯಸ್ಸಾಗಿತ್ತು. ಚಿರುಸರ್ಜಾ. ವಾಯುಪುತ್ರ ಖ್ಯಾತಿಯ ಚಿರುಸರ್ಜಾ 2020ರ ಜೂನ್ 7ರಂದು ಬೆಂಗಳೂರಿನಲ್ಲಿ ಕೊನೆ ಉಸಿರೆಳೆದ್ರು. ಹೃದಯಾಘಾತಕ್ಕೆ ಒಳಗಾದ ಇವರಿಗೆ 35 ವರ್ಷ ವಯಸ್ಸಾಗಿತ್ತು. ಲೋಕೇಶ್. ಸುಮಾರು 5 ದಶಕಗಳ ಕಾಲ ಕನ್ನಡ ಸಿನಿರಂಗದಲ್ಲಿ ಗುರುತಿಸಿಕೊಂಡವರು ಲೋಕೇಶ್. ಇವರು 2004ರ ಅಕ್ಟೋಬರ್ 14ರಂದು ಹೃದಯಾಘಾತಕ್ಕೆ ಒಳಗಾದರು. ಇವರಿಗೆ ಆಗ 57 ವರ್ಷ ವಯಸ್ಸಾಗಿತ್ತು. ಪ್ರಭಾಕರ್. ಟೈಗರ್ ಪ್ರಭಾಕರ್ 2001ರ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ವಿಧಿವಶರಾದರು. ಜಾಂಡಿಸ್ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಅಂತ್ಯ ಕಂಡ್ರು. ಆಗ ಪ್ರಭಾಕರ್ಗೆ 52 ವರ್ಷ ವಯಸ್ಸಾಗಿತ್ತು. ಸೌಂದರ್ಯ. ಸಹಜ ನಟನೆಯಿಂದ ಗಮನ ಸೆಳೆದಿದ್ದ ನಟಿ ಸೌಂದರ್ಯ 2004ರ ಏಪ್ರಿಲ್ 17ರಂದು ಬೆಂಗಳೂರಿನಲ್ಲಿ ವಿಧಿವಶರಾದರು. ವಿಮಾನ ದುರಂತದಲ್ಲಿ ಬಾರದೂರಿಗೆ ಪಯಣಿಸಿದ ಈಕೆಗೆ 31 ವರ್ಷ ವಯಸ್ಸಾಗಿತ್ತು. ರಘುವೀರ್. ಚೈತ್ರದ ಪ್ರೇಮಾಂಜಲಿ ನಟ ರಘುವೀರ್ 2014ರ ಮೇ 8ರಂದು ಬೆಂಗಳೂರಿನಲ್ಲಿ ಬಾರದೂರಿಗೆ ಪಯಣಿಸಿದ್ರು. ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ದ ರಘುವೀರ್ ವಿವಿಧ ರೀತಿಯ ಅನಾರೋಗ್ಯ ಸಮಸ್ಯೆ ಎದುರಿಸ್ತಿದ್ರು. ಆಗ ಇವರಿಗೆ ಜಸ್ಟ್ 46 ವರ್ಷ ವಯಸ್ಸಾಗಿತ್ತು. ಜಯಂತಿ. ಅಭಿನಯ ಶಾರದೆ ನಟಿ ಜಯಂತಿ 2021ರ ಜುಲೈ 26ರಂದು ಬೆಂಗಳೂರಿನಲ್ಲಿ ಉಸಿರು ಚೆಲ್ಲಿದ್ರು. 76 ವರ್ಷ ವಯಸ್ಸಾಗಿದ್ದ ಜಯಂತಿ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಿದ್ರು. ನಿವೇದಿತಾ ಜೈನ್. ನಟಿ ನಿವೇದಿತಾ ಜೈನ್ 1998ರ ಜೂನ್ 10ರಂದು ಬೆಂಗಳೂರಿನ ತಮ್ಮದೇ ಮನೆ ಮೇಲಿಂದ ಬಿದ್ದು ಉಸಿರು ಬಿಟ್ರು. ಇವರಿಗೆ ಆಗ 19 ವರ್ಷ ವಯಸ್ಸಾಗಿತ್ತು. ಲೀಲಾವತಿ. ಹಿರಿಯ ನಟಿ ಲೀಲಾವತಿ 2023ರ ಡಿಸೆಂಬರ್ 8ರಂದು ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಜೀವ ಬಿಟ್ರು. 86 ವರ್ಷ ವಯಸ್ಸಾಗಿದ್ದ ಲೀಲಾವತಿ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಿದ್ರು. ಪಂಡರಿಬಾಯಿ. ಹಿರಿಯ ನಟಿ ಪಂಡರಿಬಾಯಿ 2003ರ ಜನವರಿ 29ರಂದು ಚೆನ್ನೈನಲ್ಲಿ ವಿಧಿವಶರಾದರು. 74 ವರ್ಷ ವಯಸ್ಸಾಗಿದ್ದ ಇವರಿಗೆ ವಯೋಸಹಜ ಕಾಯಿಲೆಗಳಿದ್ವು. ಸಂಚಾರಿ ವಿಜಯ್
ಕನ್ನಡ ಚಿತ್ರರಂಗದ ಯುವ ನಟ ಸಂಚಾರಿ ವಿಜಯ್ 2021 ಜೂನ್ 15ರಂದು ಬೆಂಗಳೂರಿನಲ್ಲಿ ಬೈಕ್ ಅಪಘಾತದಲ್ಲಿ ಉಸಿರು ಬಿಟ್ರು. ಆಗ ವಿಜಯ್ಗೆ 38 ವರ್ಷ ವಯಸ್ಸಾಗಿತ್ತು. ಫ್ರೆಂಡ್ಸ್, ಇದು ಕನ್ನಡ ಚಿತ್ರರಂಗದ ಖ್ಯಾತ ನಟ ನಟಿಯರ ಅಂತ್ಯ ಹೇಗಾಯ್ತು, ಎಷ್ಟು ವರ್ಷ ಜೀವನ ನಡೆಸಿದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಇವರಲ್ಲಿ ಯಾರ ಅಂತ್ಯ ನಿಮಗೆ ತುಂಬಾ ನೋವು ಕೊಟ್ಟಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.